ನಾನಿದ್ದರೂ ನನ್ನ ಕೀರ್ತಿ ವಿಶೇಷ ಎನ್ನುವುದು ಲೋಕಾಂತದವರೆಗೂ ಹಬ್ಬಿದಿರುವಂತಹದ್ದು. ಹಿಡಿದಿರುವ ಬಾಣಗಳ ಮುಖೇನವಾಗಿ ಹೆಸರನ್ನು ಸಾಧಿಸಿದವ ನಾನು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬ ಸುಮ ಶರಗಳನ್ನು ನಾನು ಹಿಡಿದು ಹೊರಟೆ ಅಂತಾದ್ರೆ ನನ್ನ ರೂಪಕ್ಕೋ ರೂಪ ರಾಶಿಗೋ ಮತ್ತೋರ್ವರು ಸರಿಸಮನಾಗುವುದಕ್ಕೆ ಸಾಧ್ಯ ಇಲ್ಲ. ಶ್ರೀಹರಿಯ ಮಗನಾಗಿ ಲೋಕದಲ್ಲಿ ನಾನು ಕಂಗೊಳಿಸಿದ್ದೇನೆ. ನನ್ನ ಮೀರುವವರು ಯಾರು ಇಲ್ಲ. ಕೇವಲ ರೂಪದಿಂದ ಮಾತ್ರ ನಾನು ಹೆಸರುವಾಸಿಯಲ್ಲ, ಮಾಡುವ ಕಾರ್ಯದಿಂದಲಾಗಿಯೂ ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಮನುಷ್ಯರ ಮೇಲೆ ಮಾತ್ರ ನನ್ನ ಪ್ರಯೋಗ ಅಲ್ಲ. ಮನ್ಮಥನ ಬಾಣದಿಂದ ಯಾರೂ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು, ದೇವತೆಗಳು, ದಾನವರು, ಹೆಜ್ಜಾಕೆ ಪ್ರಾಣಿ ಸಂಕುಲಗಳು ಸಹ ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥ ವೀರನಿದ್ದೇನೆ, ಶೂರನಿದ್ದೇನೆ. ನನ್ನನ್ನು ಮೀರುವರು ಲೋಕಮೂರರಲ್ಲಿ ಯಾರೂ ಇಲ್ಲ. ಯಾರದು? ಬ್ರಹ್ಮದೇವ ಹರಿದು ಒದೆದು ಚೂರಾಗಿಸಿದ್ದಾನೆ. ಅಲ್ವಾ ಮನ್ಮಥರಾಯ, ನೀನು ಬೀಗುವ ಅಗತ್ಯ ಇಲ್ಲ. ಹಾಗೆ ಹೀಗೆ ಅಂತ ಹೇಳಿಕೊಳ್ತಾ ಇದ್ದೀಯ. ಅಣ್ಣ ಎನಿಸಿಕೊಂಡಂತಹ ಬ್ರಹ್ಮದೇವ ನಿನ್ನ ಚಿತ್ರವನ್ನು, ಭಾವಚಿತ್ರವನ್ನು ಪುಡಿಗೈದಿದ್ದಾನೆ. ಹಳಿರೆ ಸಹಭಾಷ ಲೇಸ ಆಯ್ತು. ಏನು ಬ್ರಹ್ಮನನ್ನು ಹೊಗಳಿದ್ದ ಇದು? ಅಲ್ಲವೇ ಅಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಇವನಿಗೆ ಹಿಡಿದ ಮಂಕೆ ಇವನನ್ನ ಭಾವಚಿತ್ರವನ್ನು ಹಾಳು ಮಾಡಿ ನಾ ಸಣ್ಣ ಆಗುವುದುಂಟ, ಅಥವಾ ಅವನನ್ನ ಭಾವಚಿತ್ರವನ್ನು ಹಾಕಿ ನನ್ನ ಹೆಸರಿನ ಮೇಲೆ ಹೇಳುವುದಕ್ಕುಂಟ? ಅಗತ್ಯ ಉಂಟ ಇದಲ್ಲ. ಆದ್ರೆ ಆಶ್ಚರ್ಯ ಅದು ಸುಳ್ಳಲ್ಲ. ಹೀಗಾಗ ಬಾರದಿತ್ತು ಆಗಿ ಹೋಯ್ತಲ್ಲ. ಬ್ರಹ್ಮದೇವ ಹೀಗೆ ಮಾಡ್ತಾನಂತಾದ್ರೆ ಯಾಕಿರಬಹುದು? ಯಾವುದಕ್ಕಾದ್ರೂ ಔಷಧ ಉಂಟು, ಈ ಮತ್ಸರಕ್ಕೆ ಮಾತ್ರ ಔಷಧ ಇಲ್ಲವಂತೆ. ಹಾಗಾದ್ರೆ ಭೂಲೋಕದಲ್ಲಿ ಇದೆಲ್ಲ ನಡೀತಾ ಇತ್ತು. ದಾಯಾದ್ಯ ಮತ್ಸರ, ದೇವದಾನವರ ಕುಳಿತಾಗಿ ಉಂಟು ದಾಯಾದ ಮತ್ಸರ. ಆದ್ರೆ ಈ ಸುಮನಸರಲ್ಲಿಯೂ ಅದರಲ್ಲಿಯೂ ತ್ರಿಮೂರ್ತಿಗಳಲ್ಲಿ ಸ್ಥಾನ ಪಡೆದಂತಹ ಬ್ರಹ್ಮದೇವನಿಗೂ ಮತ್ಸರವೇ, ದಾಯಾದ್ಯ ಮತ್ಸರವೇ. ಇವನನ್ನ ತಮ್ಮ ಎನ್ನುವ ಅಭಿಮಾನ ಇಲ್ಲದಾಯಿತೆ. ಬಿಡಿ, ಇವ ಹೇಳಿ ದೊಡ್ಡದಲ್ಲ. ಅಂದು ನನ್ನ ಅಪ್ಪನೇ ಹೇಳಿಕೊಂಡ ಮಾತು, ಇಬ್ಬರನುಗರನೆಗೆ ಒಬ್ಬ ಈರೇಳು ಲೋಕದ ಹೆಬ್ಬೆಳಸು ಬೆಳೆಸುವವ ನನ್ನ ಕುರಿತಾಗಿ ಹೇಳಿತು. ಮತ್ತೊಬ್ಬ ಬರೆವ ಕರಣಿಕ, ಅವನಿಗೆ ಬೇರೆ ಕೆಲಸ ಇಲ್ಲ, ಬರೆಯುವುದಷ್ಟೇ. ಈರೇಳು ಲೋಕದ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಮನ್ಮಥ ಬೇಕು. ಸೃಷ್ಟಿಕರ್ತ ಅವ ಅಂತ ಅವ ತಿಳಿದಿದ್ದಾನೆ. ಅಲ್ಲ, ಅವನದು ಸಂಕಲ್ಪ ಮಾತ್ರ.
ನಿಜವಾಗಿ ಕಾರ್ಯ ಆಗಬೇಕಾದದ್ದು ಮನ್ಮಥನ ಬಾಣ. ನಾನು ನಿಜವಾಗಿ ಸೃಷ್ಟಿಕರ್ತ. ನಾ ಕೆಲಸ ಮಾಡಿದ್ದು ಅವನಿಗೆ ಹೆಸರು ಮಾಡಿಕೊಟ್ಟಿದ್ದು. ಬೇಸರ ಪಡ್ಲಿಲ್ಲ ನಾನು. ಅವನಿಗೆ ಹೆಸರು ಬರಲಿ ಅಂತ ಸಂತೋಷವನ್ನು ಅನುಭವಿಸಿದವ. ಆದ್ರೆ ಇವನಿಗೆ ಮಾತ್ರ ನೋಡಿ, ಈಗೀಗ ನನಗೆ ಸಿಕ್ಕ ಪ್ರಚಾರ ನೋಡಿ ಇವನಿಗೆ ಹೊಟ್ಟೆ ಕಿಚ್ಚು. ಹಾಗಾಗಿ ನನ್ನನ್ನು ಸಹಿಸಿಕೊಳ್ಳುವುದಲ್ಲ, ನನ್ನ ಚಿತ್ರವನ್ನು ಅವ ಸಹಿಸಿಕೊಳ್ಳುವುದಿಲ್ಲ ಅಂತ ಆದ್ಮೇಲೆ ಎಷ್ಟರ ಮಟ್ಟಿಗೆ ದ್ವೇಷ. ಆದರೂ ಒಂದು ಮಾತುಂಟು, ಯಾರೋ ಹೇಳಿದ ಮಾತಿಗೆ ಕಿವಿಗೊಟ್ಟು ನಾ ಹಾರಿದರೆ ಸರಿಯಲ್ಲ. ಒಳ್ಳೆ ರೀತಿಯಿಂದ ಒಬ್ಬ ಅಣ್ಣ ತಮ್ಮಂದಿರಿದ್ದಾರೆ ಅಂತ ಆದ್ರೆ ಈ ರೀತಿಯಾಗಿ ವೈಮನಸ್ಸು ಮೂಡಿಸುವುದಕ್ಕೆ ಅದೆಷ್ಟು ಜನ ಪ್ರಯತ್ನಿಸುವುದಿಲ್ಲ. ಹಾಗೆ ದುಷ್ಟಶಕ್ತಿಗಳ ಕೆಲಸ ಇದಾಗಿದ್ದರೆ, ಮಾತು ಸುಳ್ಳಾಗಿದ್ದರೆ, ಸತ್ಯವೋ ಸುಳ್ಳೋ ಪರಾಮರ್ಶಿಸಿಯೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅದು ಹೌದು ಅಲ್ಲ ಅಂತ ನೋಡುವುದಿದ್ದರೆ ಎಲ್ಲಿ? ಬ್ರಹ್ಮನ ಸಭೆ ಅಲ್ವಾ? ಬ್ರಹ್ಮನ ಸಭೆ ಅಲ್ವಾ? ಹೊರಟ ತಂದನು ಬ್ರಹ್ಮನನು ಹುಟ್ಟಿದ ಹಗೆಯನು ವಿಧಿಯಲ್ಲಿ ಮುಗಿಸಲು, ಹುಟ್ಟಿದ ಹಗೆಯನು ವಿಧಿಯಲ್ಲಿ ಮುಗಿಸಲು, ಮುಟ್ಟಿತು ಸಮಯವಿನ್ನು ಮುಗಿಸಲು, ಮುಟ್ಟಿತು ಸಮಯವಿನ್ನು. ಮುಗಿದಲು ಮುಟ್ಟಿತು ಸಮಯವಿದು, ಬ್ರಹ್ಮನರು ಗುಟ್ಟಿನಿಂದ ಬರ್ತಾ ಇದ್ದೇನೆ. ಯಾರಿಗೂ ನಾ ಕಾಣಿಸುವುದಿಲ್ಲ. ಯಾರಿಗೂ ಕಾಣಿಸುವುದಿಲ್ಲ ಅಂತ ಅಂದ್ಮೇಲೆ ಮತ್ತೆ ಹುಟ್ಟಬೇಕು. ಇದೆ ಕೆಲವೊಮ್ಮೆ ಎಷ್ಟೇ ಕಲಿತರು ನಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲ ಅನ್ನೋದು ಹೀಗೆ. ಯಾವಾಗ ಕೆಲಸ ಮಾಡುವುದಿಲ್ಲ? ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಾಗ ಹೀಗೆಲ್ಲ ಆಗುವುದುಂಟು. ಯಾರಿಗೂ ಕಾಣಿಸದೆ ಬಂದಿದ್ದೇನೆ ಮೇಲೆ ಮತ್ತೆ ನಾ ಗುಟ್ಟು ಮಾಡುವುದು ಬೇಕಾ ಅಲ್ವಾ? ಈಗ ಸುಧಾರಿಸಿಕೊಂಡದ್ದು ಹೌದು, ಆದ್ರೆ ಬಂದದ್ದು ಗುಟ್ಟಿನಲ್ಲಿಯೇ ಹೌದು. ಬ್ರಹ್ಮನನ್ನು ದಿಟ್ಟಿಸಿ ಮಾಡ್ತಾ ಇದ್ದೇನೆ. ಈ ಹಗೆ ಎನ್ನುವುದು ಪ್ರಾರಂಭಿಸಿದ್ದೇ ಅವ ಅಲ್ವಾ? ಇವತ್ತಿನವರೆಗೆ ಇವನ ಮೇಲೆ ಒಂದು ಜಾತಿ ಅಭಿಮಾನ ಇತ್ತು, ಒಂದು ಗೌರವ ಇತ್ತು. ಅವನ ಕಾರ್ಯ ಅವನಿಗೆ, ನನ್ನ ಕಾರ್ಯ ನನಗೆ. ಯಾರದ್ದು ಹಸ್ತಕ್ಷೇಪ ಇಲ್ಲ. ಇವತ್ತಿನ ಪ್ರಸಂಗದಲ್ಲಿ ಅದು ಮಾಡಿದ್ನ